ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಜಯಸಿಂಹನಗರ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ. ಚಿಡುಗುಪ್ಪ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 112ನೇ ಸದ್ಭಾವನಾ ದಿನಾಚರಣೆ. ಚಿಡುಗುಪ್ಪ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಸಾಹಿತ್ಯ ಪರಂಪರೆ ಮಹತ್ವ ಸಾರುವ ವೇದಿಕೆಯಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಡಾಕ್ಟರ್ ಜಯಕುಮಾರ್ ಸಿಂಧೆ ಅವರು ಮಾತನಾಡಿ, ಕನ್ನಡವು ಕೇವಲ ಭಾಷೆಯಲ್ಲ, ಅದು ನಮ್ಮ ಸಂಸ್ಕೃತಿಯ ಪರಂಪರೆ ಹಾಗೂ ಆತ್ಮಗೌರವ ಪ್ರತೀಕವಾಗಿದೆ ಎಂದು ಹೇಳಿದರು. ವಿಶೇಷ ಉಪನ್ಯಾಸ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲಾ ವಿಭಾಗದ ಮುಖ್ಯಸ್ಥರು ಬಂದಿದ್ದಾರೆ. ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ಇರಬಹುದು, ಕಂಪ್ಯೂಟರ್ ವಿಭಾಗದ ಮುಖ್ಯಸ್ಥರು ಇರಬಹುದು, ಮ್ಯಾಥ್ಸ್ ವಿಭಾಗದ ಮುಖ್ಯಸ್ಥರು ಇರಬಹುದು ಮತ್ತು ಉರ್ದು ವಿಭಾಗದ ಮುಖ್ಯಸ್ಥರು, ಎಲ್ಲಾ ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ಎಲ್ಲ ನನ್ನ ಪ್ರಾಧ್ಯಾಪಕ ಬಳಗದವರಿಗೆ ಹಾಗೂ ಎಲ್ಲ ನನ್ನ ಅತಿಥಿ ಉಪನ್ಯಾಸಕರ ಬಳಗದವರಿಗೆ, ವಿಶೇಷವಾಗಿ ಸಂಚಾಲನೆ ನಿರ್ವಹಿಸತಕ್ಕಂಥ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಅವರಿಗೆ ಆಗಬಾರ್ದು ಅನ್ನುವಂಥ ರೀತಿಯೊಳಗ ಮೊದಲು ಅವರು ನಮ್ಮ 112ನೇ ಸಾಹಿತ್ಯ ಸಂಘದ ಸಂಸ್ಥಾಪನಾ ದಿನಾಚರಣೆಯನ್ನು ಚಿಡುಗುಪ್ಪ ಪಟ್ಟಣದ ಪದವಿ ಮಹಾವಿದ್ಯಾಲಯದಲ್ಲಿ ಅತ್ಯಂತ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ಅತ್ಯಂತ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಒಂದು ಅನಿಲ್ ಕುಮಾರ್ ಸಿಂಧೆಯವರ ಈ ಕಾರ್ಯಕ್ರಮದ ಕೈವಾಡದಿಂದ ಈ ಕಾಲೇಜಿನೊಳಗ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತದೆ. ಎಲ್ಲರೂ ಸಹಕಾರಿಯಾಗಿ ಸಹಭಾಗಿಯಾಗಿ ಯಶಸ್ವಿಗೊಳಿಸುವುದರಿಂದ ಅವರೆಲ್ಲರಿಗೂ ಮತ್ತೊಂದು ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಪೂರ್ಣ. ಚಿಕ್ಕಬುಪ್ಪ ತಾಲೂಕಿನಲ್ಲಿ 112ನೇ ಸಾಹಿತ್ಯ ಪರಿಷತ್ನ ಅಂಗವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬುಪ್ಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ UC ಕಾಲೇಜಿನ ಪ್ರಾನ್ಸ್ಪಲ್ ಆಗಿರ್ತಕ್ಕಂಥ RS ಪಾಟೀಲ್ಜಿಯವರು ಬಂದು ಈ ಕಾರ್ಯಕ್ರಮ ಭಾಳ ವಿಶೇಷ ಉಪನ್ಯಾಸ ನೀಡಿ ಸಾಹಿತ್ಯ ಪರಿಷತ್ನ ಧ್ಯೇಯ ಉದ್ದೇಶಗಳು ಮತ್ತು ಕನ್ನಡ ಭಾಷೆಯ ಮಹತ್ವವನ್ನು ಕುರಿತು ಭಾಳ ಅಚ್ಚುಕಟ್ಟಾಗಿ ಉಪನ್ಯಾಸ ನೀಡುತ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅಂತೂ ಸಂಪೂರ್ಣವಾಗಿ ಯಶಸ್ವಿ ಕಂಡಿರ್ತಕ್ಕಂಥ ನೋಡ್ತಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಮತ್ತು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನು ಪಾಲ್ಗೊಂಡಿರ್ತಕ್ಕಂಥದ್ದು ಸುಮಾರು 100 ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಹೋದ ವರ್ಷಕ್ಕಿಂತಲೂ ಈ ವರ್ಷ ಬಹಳಷ್ಟು ಅಚ್ಚುಕಟ್ಟಾಗಿ ವಿಜೃಂಭಣೆಯಾಗಿ ಮತ್ತು ಯಶಸ್ವಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಿಂಧವರಿಗೆ ನಾವು ನಮ್ಮ ಕಾಲೇಜಿನ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಿದ್ದೀವಿ. ಯಾಕಂದರೆ ಸಾಹಿತ್ಯ ಪರಿಷತ್ತು ಇನ್ನೂ ತುಂಬನೇ ಬೆಳೀಬೇಕಾಗಿದೆ. ನಮ್ಮ ಕನ್ನಡ ನೆಲ ಜಲ ಮಣ್ಣು ಬಹಳಷ್ಟು ಒಂದು ಶ್ರೀಮಂತವಾಗಿರ್ತಕ್ಕಂಥ ನಮ್ಮ ಕನ್ನಡ ನಾಡು. ಈ ಶ್ರೀಮಂತವಾಗಿರ್ತಕ್ಕಂಥ ಕನ್ನಡ ನಾಡಿಗೆ ನೆಲ ಜಲ ಮಣ್ಣು ಮತ್ತು ಎಲ್ಲ ಬೆಟ್ಟ ಎಲ್ಲನೂ ಚೆನ್ನಾಗಿ ನಾವು ಬೆಳೆಸ್ಕೊಂಡು ಹೋಗಬೇಕಾಗಿದೆ, ಉಳಿಸ್ಕೊಂಡು ಹೋಗಬೇಕಾಗಿದೆ. ಜೊತೆಗೆ ನಮ್ಮ ಕನ್ನಡದ ಪರಂಪರೆಯನ್ನು ಕೂಡ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಹೋಗಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಮಕ್ಕಳಿಗೆ ಕೂಡ ಒಂದು ಮಾರ್ಗದರ್ಶನವಾಗಿದೆ. ಹಾಗಾಗಿ ಇಂಥ ಕಾರ್ಯಕ್ರಮವು ಪ್ರತಿ ವರ್ಷ ಯಶಸ್ವಿಯಾಗಿ ನಿಲ್ಲಲೇಬೇಕು ಅಂತಕ್ಕಂಥದ್ದು ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರ ಮೂಲಕ ಮತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಮೂಲಕ ಈ ಒಂದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಮತ್ತು ಜಿಲ್ಲಾ ಮತ್ತು ರಾಜ್ಯದ ಎಲ್ಲ ಅಧ್ಯಕ್ಷರಿಗೂ ಮತ್ತೊಮ್ಮೆ ಪೂರ್ಣ ಪ್ರಮಾಣವಾಗಿ ಅಭಿನಂದನೆ ಹೇಳುತ್ತಾ ನಾನು ಮಾತನಾಡಬಹುದು. ನಮಸ್ಕಾರ. ಸುಮ್ಮನೆ ಮಾತಾಡಿ ಮನೆಗೆ ಹೋಗುವುದಲ್ಲ, ಅದನ್ನು ಮೊದಲು ನಾವು ಕರಗತ ಮಾಡ್ಕೊಳ್ಬೇಕಾಗ್ತದೆ. ಅದ್ರ ಬಗ್ಗೆ ನಮಗೆ ಅಪಾರವಾದಂಥ ಕಾಳಜಿ, ಪ್ರೀತಿ, ಭಕ್ತಿ ಹುಟ್ಟಬೇಕು. ನಾವೆಲ್ಲ ಮಾತಾಡಿ ಮನೆಗೆ ಹೋದ್ರೆ ಅದು ಆಗುವುದಿಲ್ಲ. ಆಗಬಾರ್ದು ಅಂತ ತಿಳ್ಕೊಂಡು ಇವತ್ತು ಮನೆಗೆ ಪ್ರತಿಯೊಬ್ಬರಿಗೂ ಕೂಡ ಕನ್ನಡದ ಕಿಚ್ಚನ್ನ ಹೊತ್ತಿಸಲಿಕ್ಕೆ ಇಂಥ ಸಂಘಟನೆಗಳನ್ನ ಹುಟ್ಟುಕೊಳ್ಳಬೇಕು. ಮಹೇಶ್ ಜ್ಯೋತಿ ಅವರು ಮೊದಲು ನಮ್ಮ ಚಂದನ ವಾಹಿನಿಯೊಳಗ ಮಧುರ ಮಧುರವಿ ಮಂಜುಳಗಾನ ಅಂತಕ್ಕಂಥದ್ದು ಕನ್ನಡದ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಅರಿವನ್ನು ಮೂಡಿಸಿದ್ರು. ಮೊನ್ನೆ ಅವರು ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗ್ತಾರೆ. ಅದರಿಂದ ಅವರು ಈ ಕನ್ನಡದ ಬಗ್ಗೆ ಅಪಾರವಾದಂತಹ ಆಸಕ್ತಿ ಅಭಿವೃದ್ಧಿ ಉಟ್ಕೊಂಡ್ರು. ಆಮೇಲೆ 76ನೇ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರ ನೇತೃತ್ವದಲ್ಲಿ ನಡೀತಿದೆ. ಇದರೊಳಗೆ ಅವಾಗ ಇನ್ನೂ ಸ್ವಲ್ಪ ನಮ್ಗೆ ಗೊತ್ತಿಲ್ಲ.